ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಹಬ್ಬ ಆದಮೇಲೆ ನೆಕ್ಸ್ಟ್ ಬ್ಲಾಗ್ ನಾನು ಮಾಡ್ತಿರೋದು. ಸೊ ವೆಡ್ನೆಸ್ಡೇ ಏನಂದರೆ ಇವತ್ತು ನಾನು ಮಧ್ಯಾಹ್ನ ಸ್ಪೆಷಲ್ ನಾನ್ ವೆಜ್ ಅಡುಗೆ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಯಾಕೆಂದರೆ ಹಬ್ಬದ ದಿನ ತುಂಬ ಸ್ವೀಟ್ಸ್ ಎಲ್ಲ ತಿಂದಿದ್ವಲ್ಲ, ಸ್ವಲ್ಪ ನಾನ್ ವೆಜ್ ಇರಲೇಬೇಕು. ನಮ್ಮ ಕಡೆ ಏನಂದರೆ ಮಧುರಲ್ಲೆಲ್ಲ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇನೇ ಮಾಡಿಬಿಡ್ತಾಯಿದ್ವಿ. ಬಟ್ ಇಲ್ಲಿ ನಾನು ಒಂದಿನ ಬಿಟ್ಟು ಅದ್ರ ನೆಕ್ಸ್ಟ್ ಡೇ ಮಾಡ್ತಿದ್ದೀನಿ. ಸ್ವಲ್ಪ ಸಾಮಾನುಗಳೆಲ್ಲ ತರಿಸಿದೆ, ಅದೆಲ್ಲ ಎತ್ತಿಡೋದು. ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಜಿಯನ್ ಸ್ಕೂಲ್ ಕಳಿಸೋವರೆಗೂ ನಾನು ತುಂಬ ಸರಿ ಹೇಳಿದ್ದೀನಿ, ತುಂಬ ಕೆಲಸ ಇರುತ್ತೆ ಅಂತ. ಅದು ಇದು ಮತ್ತು ಸಂಜೆ ಏನಾದರೂ ಇದ್ದರೆ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಇಟ್ಬಿಟ್ಟಿರ್ತೀನಿ. ಯಾಕೆಂದರೆ ನನಗೂ ಬೆಳಗ್ಗೆಯಿಂದ ಸುಸ್ತಾಗ್ಬಿಟ್ಟಿರುತ್ತೆ. ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳನ್ನ ಬೆಳಗ್ಗೆ ಮಾಡೋಣ ಅಂತ ಬಿಟ್ಬಿಟ್ಟಿರ್ತೀನಿ ನಾನು. ಆ ಥರದ್ದೆಲ್ಲ ಎದ್ದು ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ ನಾನು. ಪಾತ್ರೆ ಜೋಡಿಸೋದಾಗಿರ್ಬೋದು, ಯಾಕೆಂದರೆ ಸ್ವಲ್ಪ ತೊಳೆದಿರೋದೆಲ್ಲ ಇರುತ್ತಲ್ಲ, ಅದು ಇದು ಎಲ್ಲ ರಾತ್ರಿಯೇ ಜೋಡ್ಸೋಕ್ಕೆ ಮನಸ್ಸಾಗಲ್ಲ. ಮತ್ತು ಸ್ವಲ್ಪ ಡ್ರೈ ಆಗೋಕ್ಕೂ ಬಿಡ್ತೇನೆ ನಾನು ಪಾತ್ರೆಗಳನ್ನ. ಯಾಕೆಂದರೆ ಇಲ್ಲ ಅಂದರೆ ಎಲ್ಲ ಹಾಳಾಗುತ್ತೆ ಒಳಗಡೆ, ಅದು ವುಡ್ಡೆಲ್ಲ ಅಂದ್ಬಿಟ್ಟು. ಡ್ರೈ ಆದಮೇಲೆ ನಾನು ಪಾತ್ರೆಗಳೆಲ್ಲ ಜೋಡಿಸ್ಕೊಳ್ಳೋದು. ಅದಕ್ಕೆ ರಾತ್ರಿದೇನಿರುತ್ತೆ ಪಾತ್ರೆಗಳು ಅದೆಲ್ಲ ಬೆಳಗ್ಗೆ ಎದ್ದು ಎಲ್ಲ ಜೋಡ್ಸೋಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ಒಂದೊಂದೇ ತಂದು ಜೋಡಿಸಿ ಆಮೇಲೆ ಜಿಯನ್ಗೆ ಏನು ಬೇಕು, ಹಾಲಾಗಿರ್ಬೋದು, ಕಾಫಿ ಆಗಿರ್ಬೋದು, ಅದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ನೀರು ಕುಡ್ದಿರಲಿಲ್ಲ. ಅದೇ ಕೆಲಸಗಳನ್ನೇ ಸ್ಟಾರ್ಟ್ ಮಾಡಿಬಿಟ್ಟೆ. ಆಮೇಲೆ ಅದಕ್ಕೆ ನೆನ್ಪು ಮಾಡಿಕೊಂಡು ನೀರು ಕುಡಿದೆ ನಾನು. ಒಂದೊಂದು ಸರಿ ಹಂಗಾಗತ್ತೆ, ಎಷ್ಟೊಂದು ಸರಿ ಏನೂ ಮಾಡೋಕ್ಕಾಗಲ್ಲ. ಇವಾಗ ಜಿಯನ್ಗೆ ಹಾಲು ರೆಡಿ ಮಾಡ್ತಿದ್ದೀನಿ. ಅವನಿಗೆ ಹಾರ್ಲಿಕ್ಸು, ಕಾಂಪ್ಲಾನು ಏನಾದರೂ ಮಿಕ್ಸ್ ಮಾಡಿಕೊಡ್ತೀನಿ. ಬೆಳಗ್ಗೆ ಟೈಮು ಈ ಥರ ಇದೆ ಅಂತ ಏನಿಲ್ಲ. ಯಾವುದು ನನಗೆ ಇಷ್ಟ ತರಿಸಿರ್ತೀನಿ ಆ ಮಂತು ಅದನ್ನು ಮಿಕ್ಸ್ ಮಾಡಿಕೊಡ್ತೀನಿ. ಪ್ರತಿ ಮಂತು ಸೇಮೇ ಕೊಡ್ತೀನಿ ಅಂತ ಹೇಳಕ್ಕೆ ಬರಲ್ಲ. ಅದಾದಮೇಲೆ ಪಕ್ಕದಲ್ಲೇ ನಮಗೆ ಟೀ ಕೂಡ ಮಾಡ್ತಾಯಿದೆ. ಇನ್ನು ಜಿಯನ್ ಮತ್ತು ಚಂದು ಕೆಳಗಡೆ ಇಳಿದು ಬಂದಿಲ್ಲ, ಬರ್ತಾರೆ. ಜಿಯನ್ ಬಂದ ಅವ್ನಿಗೆ ಯೂನಿಫಾರ್ಮ್ ಆಮೇಲೆ ಹಾಕ್ತೀನಿ, ಯಾಕೆಂದರೆ ಹಾಲೆಲ್ಲ ಚೆಲ್ಕೊಂಡ್ಬಿಡ್ತಾನೆ ಅದಕ್ಕೆ. ಫ್ರೆಂಡ್ಸ್, ಇವತ್ತು ವೆಡ್ನೆಸ್ಡೇ. ಏನಪ್ಪ ಇವತ್ತು ಸ್ಪೆಷಲ್ ಅಂದರೆ ಸಂಕ್ರಾಂತಿ ಹಬ್ಬ ಎಲ್ಲ ಆಯಿತು, ನೆಕ್ಸ್ಟ್ ಡೇ ಫುಲ್ ರಿಲ್ಯಾಕ್ಸ್ ಮಾಡಿದ್ದು ಆಯಿತು. ಮತ್ತು ಇವತ್ತು ರುಟೀನ್ ಸ್ಟಾರ್ಟು. ನೆಕ್ಸ್ಟ್ ಡೇ ರಿಲ್ಯಾಕ್ಸ್ ಮಾಡಿದ್ದು ಅಂದರೆ ಏನು ರಿಲ್ಯಾಕ್ಸ್ ಇಲ್ಲ. ನಾರ್ಮಲ್ ಅಡುಗೆ ಎಲ್ಲ ಮಾಡಿದ್ದಿತ್ತು, ಬಟ್ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ ನೆಕ್ಸ್ಟ್ ಡೇ. ಇವತ್ತು ನಾನ್ ವೆಜ್ ಮಾಡ್ತಾಯಿದ್ದೀನಿ. ಜಿಯನ್ ನೆನ್ನೆಯಿಂದನೇ ಚಿಕನ್ ಕೇಳ್ತಿದ್ದ, ಬಟ್ ನಂಗೆ ನೆನ್ನೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಚಿಕನ್ ಅದೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಅನಿಸ್ತು ಸಾಕಾಗಲ್ಲ ಅನಿಸ್ತು, ಅದಕ್ಕೆ ಇನ್ನು ಮತ್ತೆ ತರಿಸ್ದೆ. ಅವರಿಬ್ಬರಿಗೂ ಚಿಕನ್ ಲಾಲಿಪಾಪ್ ಅಂದರೆ ಇಷ್ಟ. ನನಗೆ ಪ್ರತಿ ಸರಿ ನಾನ್ ವೆಜ್ ಮಾಡಿದಾಗ ಅಟ್ಲೀಸ್ಟ್ ಒಂದು ವಾರ ಬಿಟ್ಟು ಒಂದು ವಾರ ಮಾಡಲೇಬೇಕು. ಹಾಗೆ ಇವತ್ತು ನಾನು ಎತ್ತಿದ ಬೇಳೆ ಸಾಂಬಾರು ಜೊತೆಗೆ ಕೈಮಾ ಹಾಕಿ, ನಮ್ಮ ಕಡೆ ಸೂಪರಾಗಿರುತ್ತೆ. ಸಂಕ್ರಾಂತಿ ಹಬ್ಬ ಆದಮೇಲೆ ನೆಕ್ಸ್ಟ್ ಡೇನೇ ನಮ್ಮ ಮನೇಲಿ ಬೆಳಗ್ಗೆನೇ ಅದು ಮಾಡಿಬಿಡೋರು. ಅದ್ರ ಜೊತೆ ಏನಾದ್ರು ಇಡ್ಲಿ ಚಪಾತಿ ಮಾಡ್ಕೊಂಡು ತಿನ್ನೋದು ಅನ್ನೋದು ಮಜಾನೇ ಬೇರೆ ಇರ್ತಾಯಿತ್ತು. ಅದಕ್ಕೆ ಇವತ್ತು ಫಸ್ಟ್ ಟೈಮ್ ಕೈಮಾ ನಾನು ಟ್ರೈ ಮಾಡ್ತಿರೋದು. ಕೀಮಾ ಏನಾದರೂ ಹೇಳ್ಬೋದು. ನಾನು ಟ್ರೈ ಮಾಡ್ತಿರೋದು ಫಸ್ಟ್ ಟೈಮು. ಅಮ್ಮಂಗೆ ಫೋನ್ ಮಾಡಿ ಕೇಳಿಕೊಂಡು ಹೆಂಗೆ ಮಾಡೋದು ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ಪ್ರಿಪ್ರೇಷನ್ ಇವಾಗ ಸ್ಟಾರ್ಟ್. ಕೋಕೋನಟ್ ಅಂದರೆ ಕಾಯಿ ತುರಿಯೋದು ಏನಿತ್ತು ಅದು ಹಾಳಾಗ್ಬಿಟ್ಟಿತ್ತು. ಮತ್ತು ನೆನ್ನೆ ತರಿಸ್ದೆ. ಅರ್ಜೆಂಟಿಗೆ ಯಾವಾಗಲೂ ಅಮೆಝಾನಲ್ಲಿ ತರಿಸ್ತಿದ್ದೆ, ಅರ್ಜೆಂಟಿಗೆ ಆಗಲಿಲ್ಲ. ಅದಕ್ಕೆ ಅರ್ಜೆಂಟಿಗೆ ನಾರ್ಮಲ್ ಆಗಿ ತರಿಸ್ಕೊಂಡೆ. ಓಕೆ ಆಗಿದೆ. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಸೂಪರ್ ಮಾರ್ಕೆಟು ಅಲ್ಲಿ ಇಲ್ಲಿ ಓದೋಕ್ಕೆ ಚೆನ್ನಾಗಿರುತ್ತೆ ತರಬೇಕು. ಇವಾಗ ಕೆಲಸ ಆದರೆ ಸಾಕು ನನಗೆ. ನಮಗೆ ಹೆಂಗೆ ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಮಾಡಿದ್ರು ದಿನ ಮುಗಿಯೋದೇ ಇಲ್ಲ ಅಂತ ಹೇಳ್ಬೋದು. ಕೆಲಸಗಳಿದ್ದೇ ಇರುತ್ತೆ. ಕಾಯಿ ಇಲ್ಲದೆ ನಮ್ದು ಅಡುಗೆನೇ ಆಗಲ್ಲ. ಫಸ್ಟು ಕಾಯೆಲ್ಲ ತುರ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಏನಂದರೆ ಇದು ಸಾಂಬಾರಿಗೆ ಬೇರೆ ರೆಡಿ ಮಾಡ್ಕೊಬೇಕು. ಮತ್ತು ಕೈಮಾ ಅದು ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಕೈಮಾಗೆ ಬೇರೆ ರೆಡಿ ಮಾಡ್ಕೊಬೇಕು ಮಸಾಲ. ಸಾಂಬಾರಿಗೆ ಮಸಾಲ ನಾನು ಒಂದು ಆನಿಯನ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಸಾಂಬಾರು ಮಾಡ್ಕೊಳ್ಳಿ. ಒಂದು ಆನಿಯನ್, ಒಂದು ಟೊಮ್ಯಾಟೊ, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ,
ಮತ್ತು ಸಾಂಬಾರ್ಗೆ ಇದಕ್ಕೆ ಕಡಲೆ ಪುಡಿ ಹಾಕ್ಕೊತೀನಿ ಅದಕ್ಕೆ, ಬಟ್ ಸಾಂಬಾರಿಗೆ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಲಾಸ್ಟ್ ಟೈಮ್ ನಾನು ಮಾಡಿದಾಗಲೂ ತೋರಿಸಿದೆ. ಸೊ ಅದೇ ಸಾಂಬಾರು ಪುಡಿ ಅಮ್ಮ ಮಾಡಿ ಕಳಿಸಿರೋದು ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊತೀನಿ, ಯಾಕೆಂದರೆ ಜಿಯನ್ ತಿಂತಾನೆ, ಖಾರ ಇರಬಾರ್ದು. ಮತ್ತು ಕಾಯಿ ತುರಿ. ಸೊ ಕಾಯಿ ತುರಿ ಕೈಮಾಗೂ ಸ್ವಲ್ಪ ಬೇಕು, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಸಾಂಬಾರಿಗೆ ಸ್ವಲ್ಪ, ಕೈಮಾಗ ಸ್ವಲ್ಪ. ಇವಾಗ ರುಬ್ಕೊಳ್ಳೋಣ. ಸೊ ಮಸಾಲ ರೆಡಿ ಆಯಿತು ಸಾಂಬಾರ್ದು. ಸೊ ಇದು ಒಂದು ಕಡೆ ಇಟ್ಕೊತೀನಿ. ಸೊ ಏನಂದರೆ ಕೈಮಾನು ಕೂಡ ಒಂದು ರೌಂಡ್ ರುಬ್ಕೋಬೇಕಂತೆ, ಯಾಕೆಂದರೆ ಸ್ವಲ್ಪ ಇದೇ ಇರುತ್ತಲ್ಲ, ರುಬ್ಕೋಬೇಕಂತೆ ಅಮ್ಮ ಹೇಳಿದ್ರು. ಸೊ ಸೇಮ್ ಹಾಗೆ ಫಾಲೋ ಮಾಡ್ತಿದ್ದೀನಿ. ನೆಕ್ಸ್ಟ್ ಕ್ಲೀನಾಗಿ ಎಲ್ಲ ಉಂಡೆ ಕಟ್ಟಕ್ಕೆ ಅದು ರೆಡಿ ಮಾಡ್ಕೋಬೇಕು. ಸೊ ಇದನ್ನು ಕಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಮಸಾಲ ರೆಡಿ ಮಾಡ್ತೀನಿ ಇವಾಗ. ಮಸಾಲಾಗೆ ನಾನು ಸ್ವಲ್ಪ ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಸಾಂಬಾರ್ ಪುಡಿ, ನಾನು ಕೈಮಾ ಉಂಡೆ ಮಾಡೋಕ್ಕೆ ರುಬ್ಬಿದ ಮಸಾಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ, ಸಾಲ್ಟ್ ಟೇಸ್ಟಿಗೆ ಬೇಕು ಅದಕ್ಕೆ. ಅದಾದಮೇಲೆ ನಾನು ನೆಕ್ಸ್ಟು ಕಡಲೆ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ. ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೀನಿ. ಒಂದು ಮೊಟ್ಟೆ ಕೂಡ ಹಾಕ್ಕೊತೀನಿ, ಯಾಕೆಂದರೆ ಚೆನ್ನಾಗಿ ಆಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಮತ್ತು ಅದು ಉಂಡೆ ಕಟ್ಟೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದಕ್ಕೆ ಒಂದು ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೀನಿ. ಸೊ ಫಸ್ಟು ಸಾಂಬಾರು ಮಾಡ್ಕೊಬಿಟ್ಟು ಆಮೇಲೆ, ಯಾಕೆಂದರೆ ಕಾಳುಗಳೆಲ್ಲ ಬೇಯಬೇಕಲ್ಲ, ಎತ್ತಿದ ಬೇಳೆ ಅದೆಲ್ಲ. ಸೊ ಆಮೇಲೆ ನಾನು ಕೈಮಾ ಹಾಕಿ ಕುದಿಸ್ಕೋಬೇಕಂತೆ. ಸೊ ಅದಕ್ಕೆ ಫಸ್ಟ್ ಸಾಂಬಾರು ಮಾಡ್ತೀನಿ. ಸ್ವಲ್ಪ ಎಣ್ಣೆ, ಕಾಳೆಲ್ಲ ನೆನೆ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಇದು ಇತ್ತಿದ ಬೇಳೆ ಅಂದರೆ ಫ್ರೆಶ್ ಆಗಿ ಮಾಡಿದಲ್ಲ. ಸೊ ಅಮ್ಮ ಮಾಡಿ ಒಣಗಿಸಿ ಅಲ್ಲಿಂದ ಕೊಟ್ಟಿರೋದು. ಸೊ ಅದಕ್ಕೆ ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನೀರಲ್ಲಿ ನೆನೆ ಹಾಕಿ ಆಮೇಲೆ ಯೂಸ್ ಮಾಡ್ತೀನಿ. ಜಾಸ್ತಿನೇ ಆಗೋಗಿದೆ, ನಂಗೆ ಕಮ್ಮಿ ಆಗುತ್ತೆ ಅಂತ ಗೊತ್ತಾಗೋದೇ ಇಲ್ಲ. ಅದು ನೆನೆ ಹಾಕಿದ್ಮೇಲೆ ಜಾಸ್ತಿ ಆಗ್ಬಿಡುತ್ತೆ. ಕಾಳೆಲ್ಲ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಮಸಾಲ ಹಾಕಿ, ಕಾಳು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಹುರಿದ್ಮೇಲೆ ನಾನು ಅದಕ್ಕೆ ಮಸಾಲ ಏನು ರುಬ್ಕೊಂಡಿದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಕಾಳು ಬೇಯೋವರೆಗೂ ನಾನು ಕ್ಲೋಸ್ ಮಾಡಿ ಲಿಡ್ಡನ್ನ ವಿಸಲ್ ಬರ್ಸ್ಕೊತೀನಿ. ಆವಾಗ ಕಾಳು ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೋತೀನಿ ಟೇಸ್ಟ್ಗೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸಾಲ್ಟು ಟೇಸ್ಟ್ಗೆ. ಲಾಲಿಪಾಪ್ದೆಲ್ಲ ರೆಡಿ ಮಾಡಿದ್ದೀನಿ, ಬಂದಮೇಲೆ ಹಾಕ್ಕೊಡ್ಬೇಕು. ಸೊ ಇವಾಗ ಇದು ಕೈಮಾದೆಲ್ಲ ಉಂಡೆ ಕಟ್ಟಿ ಇಟ್ಬಿಟ್ರೆ ಅದಕ್ಕೆ ಸಾಂಬಾರೆಲ್ಲ ಆದಮೇಲೆ ಅದಕ್ಕೆ ಹಾಕಿ ಮತ್ತೆ ಮಾಡೋಕ್ಕೆ ಸರಿ ಹೋಗುತ್ತೆ. ಫ್ರೆಂಡ್ಸ್, ಇದು ಸಾಂಬಾರು ರೆಡಿ ಆಯಿತು. ಇವಾಗ ಇದಕ್ಕೆ ನಾವೇನು ಉಂಡೆ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಒಂದು ಕಡೆ ಕೈಮಾ ಉಂಡೆ ಎಲ್ಲ ಹಾಕಿ ಸಾಂಬಾರನ್ನ ಕುದಿಯೋದಕ್ಕೆ ಇಟ್ಟೆ. ಅದಾದಮೇಲೆ ಇನ್ನೊಂದು ಕಡೆ ಜಿಯನ್ಗೆ ಚಿಕನ್ ಲಾಲಿಪಾಪ್ ಮಾಡ್ತಾ ಇದೆ. ಸೊ ಚಿಕನ್ ಲಾಲಿಪಾಪ್ ಮಾಡೋದು ತೋರಿಸಿದ್ದೀನಿ ಅಂತ ಅನಿಸುತ್ತೆ. ತೋರಿಸಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವಾಗಲಾದರೂ ಅದನ್ನು ಕೂಡ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಅವನಿಗೆ ಚಿಕನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದರಲ್ಲೂ ಚಿಕನ್ ಲಾಲಿಪಾಪ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ, ನಾನು ಅದನ್ನು ಕೂಡ ಹೇಳಿದ್ದೀನಿ. 1 ವೀಕ್ ಬಿಟ್ಟು 1 ವೀಕ್ ಮಾಡ್ತಾನೆ ಇರ್ತೀನಿ. ಏನು ಮಾಡೋದು, ಮಕ್ಕಳಿಗೆ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ. ನಾವು ಅವ್ರು ಏನು ಇಷ್ಟಪಡ್ತಾರೆ ಅದೇ ಮಾಡಿಕೊಡ್ಬೇಕಾಗತ್ತೆ. ಮತ್ತು ಮುದ್ದೆ ಕೂಡ ಮಾಡ್ತಾ ಇದ್ದೆ ನಾನು, ಯಾಕೆಂದರೆ ನನಗೆ ಕೈ ಮಸಾಲೆ ಜೊತೆ ಮುದ್ದೆ ಇದ್ದರೆ ಸೊ ಸೂಪರಾಗಿರುತ್ತೆ. ಅದಕ್ಕೆ ಫ್ರೆಂಡ್ಸ್ ನೋಡಿ, ಇವತ್ತಿನ ನಮ್ಮನೆ ಸ್ಪೆಷಲ್ ಅಡಿಗೆ ಮುದ್ದೆ, ಚಿಕನ್ ಲಾಲಿಪಾಪ್ ಮತ್ತು ಮಟನ್ ಕೈಮಾ ಸಾಂಬಾರ್ ಮತ್ತು ರೈಸ್ ರೆಡಿ.
ಸೊ ನಮ್ಮ ಬೇಬಿ ನೋಡಿ ಹೆಂಗೆ ತಿಂತಾ ಇದ್ದಾರೆ. ಹೇಗಿದೆ? ಗುಡ್. ಇಷ್ಟ ಆಯ್ತಾ? ಅದು ಮೀರಾ ಬರ್ತ್ಡೇ ಅಂತೆ ಕಾರ್ಡ್ ಕೊಟ್ಟಿದ್ದಾರೆ. ಚೆನ್ನಾಗಿದೆಯಲ್ಲ ಅಲ್ಪ? ಹೇಗಿದೆ? ಫಸ್ಟ್ ಟೈಮ್ ಮಾಡಿರೋದು ಕೈಮಾ ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತೆ. ಸೊ ಅವಾಗ ಒಂಚೂರು ಟೇಸ್ಟ್ ನೋಡಿದೆ ಚೆನ್ನಾಗಾಗಿದೆ. ಸೊ ಊಟ ಮಾಡ್ಬೇಕು ಇವಾಗ. ಫ್ರೆಂಡ್ಸ್ ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಜಿಯನ್ನು ಆರ್ವಿನ್ ಜೊತೆ ಆಟ ಆಡೋಕ್ಕೆ ಸ್ವಲ್ಪ ಹೊತ್ತು ಹೋಗ್ಬಿಟ್ಟಿದ್ದ. ಸೊ ಇವಾಗ ಸ್ವಲ್ಪ ಲೈಟ್ಸ್ ಎಲ್ಲ ಆಫ್ ಮಾಡಿದೆ. ನಾನು ಹೋಗಿ ಸ್ವಲ್ಪ ಹೊತ್ತು ಇವತ್ತು ರೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೈಟ್ ಯಾಕೋ ಸ್ವಲ್ಪ ನನಗೆ ಸರಿಯಾಗಿ ನಿದ್ರೆ ಬಂದಿರಲಿಲ್ಲ, ಅದಕ್ಕೆ. ಮತ್ತು ಹಬ್ಬದೆಲ್ಲ ಕೆಲಸಗಳೆಲ್ಲ ಜಾಸ್ತಿ ಇತ್ತು. ನೆನೇನು ಅಷ್ಟೊಂದು ನಾನು ರೆಸ್ಟ್ ಮಾಡಿರಲಿಲ್ಲ. ಸೊ ಇವತ್ತು ರೆಸ್ಟ್ ಮಾಡಿ ಎದ್ದು ಆಮೇಲೆ ಸ್ನಾನ ಮಾಡಬೇಕು. ಸೊ ಎದ್ದು ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡಿದ್ದೆ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಈವ್ನಿಂಗ್ ಸ್ನಾನ ಮಾಡೋಣ ಅಂತ ಸುಮ್ಮನಾದೆ. ಆಮೇಲೆ ಸೊ ಕರಿ ಮಾಡಿದ್ನಲ್ಲ, ಸೊ ಆರ್ಬಿಗೆ ಮನೆಗೂ ಕೊಟ್ಟಿದ್ದೆ ಟೇಸ್ಟ್ ಮಾಡೋಕ್ಕೆ ಹೇಗಿರುತ್ತೆ ಅಂತೇಳಿ ಅಂತ. ಸೊ ಚೆನ್ನಾಗಿದೆ ಅಂತ ಹೇಳಿದ್ರು, ಖುಷಿ ಆಯಿತು. ಇವಾಗ ನಾನು ಕೂಡ ಮೇಲೆ ಹೋಗ್ತಾ ಇದ್ದೀನಿ. ಅಪ್ಪ ಮಗ ಆಲ್ರೆಡಿ ಮಲಗಿದ್ದಾರೆ. ನೋಡೋಣ ಏನು ಮಾಡ್ತಿದ್ದಾರೆ. ಮಲಗಿರ್ತಾರೆ. ಜಿಯನ್ ವಾಯ್ಸ್ ಕೇಳಿಸ್ತಿಲ್ಲ, ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ, ಆ ಕೆಲಸ ಮುಗೀತು. ಡೋರ್ ಬೇರೆ ಹಾಕ್ಕೊಂಡಿದ್ದಾರೆ. ಸೌಂಡ್ ಬರ್ತಿರ್ಲಿಲ್ಲ, ಮಲಗಿದ್ದಾರೆ ಅಂತ ಅನ್ಕೊಂಡು ಇಲ್ಲಿ ಡೋರ್ ಹಾಕೊಂಡು ಇಲ್ಲಿ ನಾನು ನಿಜ ಮಲಗಿದಾನೆ ಅನ್ಕೊಂಡು ಅಲ್ಲಿಂದ ಮಲಗಿರ್ಬೇಕು ಅಂತ ಹೇಳ್ಕೊಂಡು ಬಂದ್ರೆ ಡೋರ್ ಹಾಕೊಂಡು ಡೋರ್ ಹಾಕಿರೋದಿವ್ನಾ. ರೀಲ್ಸ್ ನೋಡ್ಬೇಕು ನೀನು, ಪೋಲಿ ತುಂಟ ನೀನು. ಜಿಯನ್ ಕೂಡ ಮಲಗಿಸಿದ್ವಿ. ಊಟ ಎಲ್ಲ ಆದಮೇಲೆ ನಾನು ಸ್ನಾನ ಎಲ್ಲ ಮಾಡಿ ಕೆಳಗಡೆ ಬಂದೆ. ಸೊ ಈವ್ನಿಂಗ್ ಆಗಿತ್ತು. ಲೈಟ್ ಆನ್ ಮಾಡಿ ಸ್ವಲ್ಪ ಹೊತ್ತು ನಾನು ಚಂದು ಕೂತ್ಕೊಂಡು ಅದು ಇದು ಮಾತಾಡ್ತಾ ಇದ್ವಿ. ಚಂದು ಈವ್ನಿಂಗಲ್ಲಿ ಸ್ವಲ್ಪ ಕೆಳಗಡೆ ಬಂದು ಕೂತ್ಕೊಂಡಿರ್ತಾರೆ, ಕೆಲಸ ಕೆಳಗಡೆ ಮಾಡ್ತಿರ್ತಾರೆ. ಆ ಟೈಮಲ್ಲಿ ನಾನು ಬಂದು ಕೂತ್ಕೊಂಡು ಇಬ್ಬರು ಏನಾದರೂ ಇದ್ದರೆ ಮಾತಾಡ್ತಿರ್ತೀವಿ. ಸಾಮಾನುಗಳೆಲ್ಲ ತಂದಿದ್ವಿ, ಸ್ವಲ್ಪ ಗ್ರೋಸರಿ ಎಲ್ಲ ಅವತ್ತು ಹೋಗಿದ್ದಾಗ ಎತ್ತಿಟ್ಟೆಲ್ಲ ಇವಾಗ ಇಟ್ಟಿಡಬೇಕು. ಆವಾಗಲೇ ಹೇಳಿದಾಗೆ ಸಾಮಾನುಗಳೆಲ್ಲ ಇತ್ತು, ಅದೆಲ್ಲ ಎತ್ತಿಡ್ತಾ ಇದೆ. ಅಕ್ಕಿ ಕೂಡ ತಂದಿದೆ. ನಾನು ಅಕ್ಕಿ ಯಾವಾಗಲಾದರೂ ಸೂಪರ್ ಮಾರ್ಕೆಟ್ ಹೋದಾಗಲೇ ತಂದುಬಿಡ್ತೀನಿ, ಯಾಕೆಂದರೆ ನನಗೆ ಅಲ್ಲಿ ಇಷ್ಟ ಆಗುತ್ತೆ, ಅದಕ್ಕೆ. ಸೊ ಅದೆಲ್ಲ ಇತ್ತು. ಲಾಸ್ಟ್ ಟೈಮ್ ಹೋಗಿದ್ದಾಗ ಜಾಸ್ತಿ ತರೋಕ್ಕಾಗಲಿಲ್ಲ, ಸ್ವಲ್ಪನೇ ತರೋಕ್ಕಾಗಿದ್ದು, ಯಾಕೆಂದರೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರಲಿಲ್ಲ ಸೂಪರ್ ಮಾರ್ಕೆಟ್ಗೆ ಹೋಗಬೇಕು ಅಂತ. ಬಟ್ ಹೋದಾಗ ಹಾಗೆ ಅಕ್ಕಿ ಕೂಡ ತೊಗೊಂಡು ಬಂದರೆ, ಅದಕ್ಕೆ ಸ್ವಲ್ಪನೇ ತೊಗೊಂಡು ಬಂದೆ. ಸೊ ಅದೆಲ್ಲ ಆದಮೇಲೆ ಅದನ್ನು ಕೂಡ ಎತ್ತಿಡ್ತಾ ಇದ್ದೀನಿ. ಎಳ್ಳು ಬೆಲ್ಲ ಇದೆ, ಏನಾದ್ರು ತಿನ್ನಬೇಕು ಅನಿಸ್ದಾಗ ಇವಾಗ ಅದೇ ತಿನ್ನೋದು. ಸಕ್ಕರೆ ಹೆಚ್ಚು ಜಾಸ್ತಿ ತಿನ್ನಲ್ಲ, ಯಾಕೆಂದರೆ ಶುಗರ್ ಅದು ಇರುತ್ತೆ ಅಂತ. ಬಟ್ ಎಳ್ಳು ಬೆಲ್ಲ ತಿಂತೀನಿ. ಸಕ್ಕರೆ ಹೆಚ್ಚು ತಿನ್ನೋದೇ ಇಲ್ಲ ಅಂತಲ್ಲ, ತಿಂತೀನಿ. ಬಟ್ ನನಗೆ ಸ್ವಲ್ಪ ಸ್ವೀಟ್ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಇವಾಗ ಜಿಯನ್ ಆಟ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಟಿ ವಿಲಿ ಅಲ್ಲಿ ಏನು ನೋಡ್ತಾನೆ ಅದನ್ನು ಮತ್ತೆ ಅವನು ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾನೆ. ನೋಡಿ ವೇಲ್ ಮೇಲ್ಗಡೆ ಬಿದ್ದಿದೆ, ಅದಕ್ಕೆ ನಾನು ಹೊಡಿತಿದ್ದೀನಿ, ಫೈಟ್ ಮಾಡ್ತಿದ್ದೀನಿ ಅಂತ ಆಟ ಆಡ್ತಿರೋದು. ಇಲ್ಲಿ ನೋಡಿ ನಮ್ಮ ಬೇಬಿ ಬ್ರೇಕ್ಫಾಸ್ಟ್ ಇದ್ರ ಮೇಲೆ ಕುತ್ಕೊಂಡು ಲಾಲ ಕುಡಿಬೇಕಂತೆ, ಅಂದರೆ ಹಾಲು. ಅವರೇ ಹೇಳಿದ್ದು ನಾನು ಇಲ್ಲೇ ಕುತ್ಕೊಂಡು ಹಾಲು ಕುಡಿಬೇಕು ಅಂತ. ಕುಡೀರಿ. ಸೊ ಇವಾಗ ಅದನ್ನ ಹಾಲು ಕುಡಿದ್ಮೇಲೆ ವಾಕ್ ಹೋಗ್ಬೇಕು. ಚಂದು ಸ್ವಲ್ಪ ಕೆಲಸ ಇದ್ದಾರೆ, ಮಾಡ್ತಿದ್ದಾರೆ. ಅವ್ರು ಬಂದಮೇಲೆ ವಾಕ್ ಹೋಗ್ತೀವಿ. ಅದೆಲ್ಲ ಮುಟ್ಬಾರ್ದು, ಕುಡಿಬೇಕು ನೀನು ಫಸ್ಟು. ಯಾರ್ದು ಬರ್ತ್ಡೇ? ಜಿಯನ್ಗೆ ಬರ್ಡೇನ ಇವತ್ತು. ಎಲ್ಲಿದೆ ಜಿಯನ್ ಬರ್ತ್ಡೇ? ಜಿಯನ್ ಬರ್ತ್ಡೇ ಜೂನಲ್ಲಿ. ಇವಾಗ ವಾಕ್ ಹೋಗೋದು, ಬನ್ನಿ. ವಾಕ್ ಹೋಗ್ತಿದೀವಾ? ಜಿಯನ್ಗೆ ಚಂದಮಾಮ ಅದು ಅರ್ಧ ಚಂದ್ರ ಹಿಂಗಿದೆಯಲ್ಲ, ಅದಕ್ಕೆ ಅದು
ಕ್ಯಾಟರ್ಪಿಲ್ಲರ್ ಅಂತೆ. ಆಮೇಲೆ ನಮ್ಮದೇ ಬರ್ತ್ಡೇ ಬ್ಲಾಗ್, ನನ್ನ ಬರ್ತ್ಡೇ ಬ್ಲಾಗ್ ನೋಡಿಬಿಟ್ಟು ಇವಾಗ ಅವನು ಒಂದು ಟಾಯ್ ಇದೆ ಅದನ್ನ ಇಟ್ಬಿಟ್ಟು ರಿಮೋಟ್ ತೊಗೊಂಡು ಕೇಕ್ ಕಟ್ ಮಾಡಿ ನಾವಿಬ್ರಿಗೂ ಸುಮ್ಮನೆ ನಮ್ಮ ಅಂತ ಮಾಡಿಸ್ಬಿಟ್ಟು ಬಂದಿರೋದು. ಏನು ಬೇಬಿ? ಆಮೇಲೆ ನಾನು ಏರ್ ಫ್ರೀ ಬಿಟ್ಟಿದ್ನ, ಬೇಡಮ್ಮಮ್ಮ ಹಿಂಗೆ ಹಾಕೋ ಇವತ್ತು ಅಂದ್ಬಿಟ್ಟು ಹಿಂಗೆ ಹಾಕ್ಸ್ಕೊಂಡು ಕರ್ಕೊಂಡು ಬಂದಿದ್ದೆ. ಹಂಗೆ ಹಾಕೊಂಡು ಆಮೇಲೆ ಎರಡು ಹಿಂಗೆ ಬಿಡು, ಹಿಂಗೆ ಮಾಡು ಅಂತ. ಫ್ರೆಂಡ್ಸ್, ವಾಕೋಗಿ ಬಂದಮೇಲೆ ಮಲ್ಕೊಳ್ಳೋಕ್ಕೆ ಅಂತ ಬಂದೆ. ಜಿಯಾನ್ ಇನ್ನೂ ಕೆಳಗಡೆ ಇದ್ದಾನೆ, ಚಂದು ಕಾಲು ತೊಗೊಂಡಿದ್ದಾರೆ, ಅಲ್ಲೇ ಕೂತ್ಕೊಂಡಿದ್ದಾನೆ. ಅವನು ನೋಡಿಕೊಂಡು ಆಟ ಆಡಿಕೊಂಡು ಸೊ ನಾನು ಬಂದೆ. ಆಮೇಲೆ ಅವರು ಬರ್ತಾರೆ, ತುಂಬ ಸುಸ್ತಾಗ್ತಿತ್ತು, ಅದಕ್ಕೆ ಮಲ್ಕೊಳ್ಳೋಣ ಅಂತ ಬಂದೆ ನಾನು. ಏನಂದರೆ ಪ್ರತಿ ವ್ಲಾಗಲ್ಲಿ ನಾನು ಒಂದೊಂದು ಟಿಪ್ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಅವಾಗಲೂ ಹೇಳಿದೆ ಒಂದೊಂದು ವ್ಲಾಗಲ್ಲಿ ಮಿಸ್ ಆಗ್ಬೋದು ಅಂತ ಖಂಡಿತ ಹೇಳ್ತೀನಿ. ಅದಕ್ಕೆ ಮುಂಚೆ ನಾನು ವಾಟ್ಸಪ್ದು ಸ್ಕ್ಯಾನರ್ ಹಾಕಿರಮ್ಯಾ ಅಂತ ತುಂಬ ಜನ ಕೇಳ್ತಿದ್ದೀರಾ. ಸೊ ಅದು ಹಾಕ್ತೀನಿ ನಾನು. ಅದ್ರ ಮೂಲಕ ನೀವು ಸ್ಕ್ಯಾನ್ ಮಾಡಿ ನೀವು ನನ್ನ ಚಾನಲ್ಗೆ, ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗ್ಬೋದು. ಅಕಸ್ಮಾತ್ ನಿಮಗೆ ಇಲ್ಲಿ ವಿಡಿಯೋದು ನೋಟಿಫಿಕೇಷನ್ನು ಇಲ್ಲ ಏನಾದರೂ ಬಂದಿಲ್ಲ ಅಂದರೆ ನಾನು ಅದರಲ್ಲಿ ಮತ್ತೆ ಹಾಕ್ತೀನಿ, ಅವಾಗ ಗೊತ್ತಾಗುತ್ತೆ. ಸೊ ಇನ್ನು ಮುಂದೆ ಜಾಸ್ತಿ ಅದರಲ್ಲೂ ಆ್ಯಕ್ಟಿವ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದಷ್ಟು ಇರ್ತೀನಿ. ಹಾಗೆ ಟಿಪ್ ಏನಂದರೆ ಫ್ರೆಂಡ್ಸ್, ಏನಂದರೆ ಕೆಲವ್ರು ಹೇಗೆ ಅಂದರೆ ಲೈಫಲ್ಲಿ ಏನಾದರೂ ಒಂದು ಬಂದುಬಿಟ್ರೆ ನಾವೇನು ಮಾಡ್ತೀವಿ ಅಂದರೆ, ಕೆಲವರು ಅನ್ನೋದಕ್ಕಿಂತ ನಾವೆಲ್ಲರೂ ಕಷ್ಟ ಬಂದ ತಕ್ಷಣ ಆ ಕಷ್ಟನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಅದು ಬಿಟ್ಬಿಟ್ಟು ಅದರಿಂದ ಹೆಂಗೆ ಹೊರಗಡೆ ಬರೋದು ಅಂತ ನಾವು ಯಾರೂ ಥಿಂಕೇ ಮಾಡಲ್ಲ, ನನ್ನನ್ನು ಸೇರಿಸಿ. ಏನಾದರೂ ಕಷ್ಟ ಬಂದಾಗ ಅದರಿಂದ ಹೊರಗಡೆ ಬರೋಕ್ಕೆ ಏನಿದೆ ಪರಿಹಾರ ಅಂತ ಫಸ್ಟು ನಾವು ಹುಡುಕಬೇಕು. ಅದ್ರ ಬಗ್ಗೆ ಸ್ವಲ್ಪ ಮಾತ್ರ ಯೋಚನೆ ಮಾಡಬೇಕು, ಜಾಸ್ತಿ ಅದರಲ್ಲೇ ಯೋಚನೆ ಮಾಡಬಾರ್ದು. ನಾವು ಜಾಸ್ತಿ ಅದರಲ್ಲೇ ಮುಳುಗೋದ್ರೆ ಪರಿಹಾರ ಎದಕ್ಕೆ ಸಿಗಲ್ಲ. ಅದರಿಂದ ಫಸ್ಟು ಪರಿಹಾರ ಹುಡ್ಕೊಬೇಕಾಗತ್ತೆ. ಇಷ್ಟು ಇವತ್ತಿನ ನನ್ನ ಟಿಪ್ಪು. ಆದಷ್ಟು ಏನೇ ಕಷ್ಟ ಬರಲಿ, ಏನೇ ಯೋಚನೆ ಬರಲಿ, ಏನೇ ಆಗಲಿ, ಅದಕ್ಕೆ ಏನು ಪರಿಹಾರ ಅಂತ ಹುಡ್ಕಕ್ಕೆ ಟ್ರೈ ಮಾಡಿ. ಅದು ಬಿಟ್ಟು ಯೋಚನೆ ಮಾಡೋದು, ಅದರಿಂದ ನಮ್ಮದೇ ಹೆಲ್ತ್ ಹಾಳಾಗೋದು, ಇಲ್ಲ ನಮಗೆ ಅದರಿಂದ ಅಫೆಕ್ಟ್ ಆಗೋದು ಅಂತ ಹೇಳ್ತೀನಿ. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.